ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ದೀಪಾವಳಿ ಸೆಲೆಬ್ರೇಷನ್ ನನ್ನ ಹುಡುಗನ ಮನೇಲಿ ನಡೀತಾ ಇದೆ. ಸೊ ಏನೆಲ್ಲ ಮಾಡ್ತೀವಿ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ತಾರೆ ಆಲ್ರೆಡಿ. ಸೊ ದೀಪಗಳನ್ನ ಹಚ್ಚಿದ್ದಾರೆ ನೋಡಿ. ದೀಪಗಳು ಅಂತ ಹೇಳಿದ್ರೆ ಮಣ್ಣಿನ ದೀಪ ಅಲ್ಲ, ಸೊ ಈ ಥರದ್ದು ಮೆಟಲ್ ದೀಪಗಳನ್ನ ಹಚ್ಚಿದ್ದಾರೆ. ಸೊ ಲೇಪ್ ಅವ್ರ ಕಸಿನ್ಸ್ ಎಲ್ಲ ಒಳ್ಳೆ ರಂಗೋಲಿ ಬಿಟ್ಟಿದ್ದಾರೆ. ಯಾರೋ ಸ್ಪಾಯ್ಲ್ ಮಾಡಿಟ್ಟಿದ್ದಾರೆ ನೋಡಿ ಆಲ್ರೆಡಿ. ಸೊ ಇದು ಮಣ್ಣಿನ ದೀಪ, ಅದರಲ್ಲಿ ಮಧ್ಯದಲ್ಲಿ ಒಂದು ಮಣ್ಣಿನ ದೀಪ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದಿದೆ ನೋಡಿ, ಇದು ತುಳಸಿ ಹತ್ರ ಇರುವಂತಹ ದೀಪಗಳು. ಹಾಗೆಯೇ ರಂಗೋಲಿ ಚೆನ್ನಾಗಿ ಬಿಟ್ಟಿದ್ದಾರೆ. ಸೊ ಇದು ನಾನು ಕೊಟ್ಟಿದ್ದೆ ಗಿಡ, ಸಾಯಿಸ್ಬಿಟ್ಟಿದ್ದಾರೆ. ಕರೆಕ್ಟಾಗಿ ನೀರು ಹಾಕಿಲ್ಲ, ಮೇಂಟೈನ್ ಮಾಡಿದ್ರೆ ಮಾತ್ರ ಅದಿರುತ್ತೆ. ಈಗ ಅಲ್ಲಿ ಪೂಜೆ ನಡೀತಾ ಇದೆ. ಸರಿ, ಚೆನ್ನಾಗಿದೆ. ಇವರು ಕುಂಬಳಕಾಯಿ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ, ತೆಂಗಿನಕಾಯಿ ಹಿಡ್ಕೊಂಡಿದ್ದಾರೆ. ಇವರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಹೇಳಿ, ಏನು ಹೇಳ್ಬೇಕು? ಇವರು ಈ ಮನೆಯ ಹಿರಿಕರು. ಸೊ ಇವ್ರದ್ದು ಮಾತು ಯಾರು ಕೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ವೀಟ್ಗಾಗಿ ಕಾಯ್ತಾ ಇದ್ದಾರೆ ಅಣ್ಣ. ಆಮೇಲೆ ನಾವು ಗೊತ್ತಲ್ಲ, ವಿತೌಟ್ ಎಡಿಟಿಂಗ್ ಹಾಕೋದು. ನಮ್ಮ ರಾಣಿ ಪೂಜೆ ಮಾಡ್ತಿದ್ದಾರೆ. ನಾವು ರಗಣ ನನ್ನಷ್ಟು ಸ್ಮಾರ್ಟ್, ನನ್ನ ಬ್ಯೂಟಿ. ಇದರಲ್ಲಿ ಇವಳು ಯಾವುದನ್ನು ಮಾಡಲ್ಲ ಅಂತ ನಂಗೆ ಗೊತ್ತು. ಎಷ್ಟು ಕಟ್ ಮಾಡ್ತಾಳೆ ಅಷ್ಟು ಮಾಡ್ತಾಳೆ. ದೇವಿರಮ್ಮ ಕಸಿನ್ಸ್, ಒಬ್ಳು ಮಾನಸ, ಒಬ್ಳು ಹಾನು. ಸೊ ಇಬ್ರು ಪೂಜೆ ಮಾಡ್ತಾ ಇದ್ದಾರೆ. ಸೊ ಅಣ್ಣ ವಿಡಿಯೋ ಮಾಡ್ಕೊಳ್ತಾ ಇದ್ರು. ಸೊ ನೆಕ್ಸ್ಟು ದೇವಿರಮ್ಮನಿಗೆ ಪೂಜೆ ಮಾಡಿಬಿಟ್ಟು ಅವ್ರು ಹೋಗಿದ್ದು ದೇವ್ರಿಗೆ ಪೂಜೆ ಮಾಡೋದಕ್ಕೆ. ಸೊ ಅಲ್ಲಿನೂ ಪೂಜೆ ಮಾಡಿದ್ಮೇಲೆ ಅವ್ರದ್ದು ಪೂಜೆ ಮುಗೀತು. ನಮ್ಮ ಅಣ್ಣ ಎಲ್ಲರನ್ನೂ ಝೂಮ್ ಹಾಕಿ ವಿಡಿಯೋ ಮಾಡ್ತಾ ಇದ್ದಾರೆ. ಇದು ನಮ್ಮ ಕೀರ್ತಿ ಅಣ್ಣ, ಇದು ನಮ್ಮ ಲೇಪು ಪಾಪು, ನೆಕ್ಸ್ಟ್ ಇದು ಸ್ವಾತಿ ಅಕ್ಕವರಮ್ಮ, ಇದು ರಾಣಿ ಅಕ್ಕ, ಇದು ಮಾನಸ, ಆ್ಯಂಡ್ ಅದು ಅಪ್ಪ, ಇದು ನಾನು. ಸೊ ನಾನು ಕೂಡ ದೇವಿರಮ್ಮನಿಗೆ ಪೂಜೆ ಮಾಡ್ತಾ ಇದ್ದೀನಿ. ಫೋಟೋನ ಅಪ್ಡೇಟ್ ಆಗಿ ನಮ್ದು ABCD ಇದ್ದಾಗ ಹೌದು ಪೂಜೆ ಆಗ್ಬೇಕಲ್ಲ, ಇದು ಆಗ್ಬೇಕು ಎಲ್ಲರೂ ಪೂಜೆ ಪೂಜೆ ಮಾಡ್ತಾ ಇದ್ದೇನೆ ಬಹಳ ಭಕ್ತಿಯುತವಾಗಿ. ಅಲ್ಲ, ಇವರೆಲ್ಲ ಹೇಳುವಾಗ ನಡೆಯುತ್ತೆ, ಮಧ್ಯದಲ್ಲಿ ಕಾಮೆಂಟ್ರಿ ಕೊಡುವಾಗ ನಾನು ಹೇಳೋದು ಏಯ್ ಅಂತೆ. ಇದೇ ನೋಡಿ ನಮ್ಮ ಮನೆಯ ಪುಟ್ಟ ದೇವಾಲಯ, ದೇವರ ಮನೆ. ಸೊ ನೆಕ್ಸ್ಟು ಇಲ್ಲಿ ಹಿರಿಯರಿಗೆ ಪೂಜೆ ಮಾಡಿದ್ದಾರೆ. ನೆಕ್ಸ್ಟು ನಾನು ಹೋಗಿದ್ದೆ ಚಿಕ್ಕ ಮಕ್ಕಳಲ್ಲಿ ನಾವು ಇಷ್ಟಪಡ್ತಾ ಇದ್ದಂತಹ ಹಾವಿನ ಒಂದು ಪಟಾಕಿ ಹಚ್ಚೋದಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ, ಬಟ್ ಸ್ಮೆಲ್ ಜಾಸ್ತಿ ಇತ್ತು. ಬಟ್ ಚಿಕ್ಕ ವಯಸ್ಸಲ್ಲಿ ಎಷ್ಟು ಖುಷಿ ಆಗ್ತಾ ಇತ್ತು ಈ ಥರ ಹಾವು ಏನಾದರೂ. ಸೊ ಇದನ್ನು ಚಿಕ್ಕ ವಯಸ್ಸಲ್ಲಿ ಪ್ರತಿ ಒಂದು 90s ಅದಕ್ಕಿಂತ ಹಿಂದಿನ ಕಿಡ್ಸ್ ಇರ್ಬೋದು, ಪ್ರತಿಯೊಬ್ಬರು ಆಟ ಆಡಿರ್ತಾರೆ. ಸೊ ಅದನ್ನು ರೀಕಾಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹನುಮಂತನ ಬಾಲ, ಸೊ ಸುತ್ತೂರು ಬತ್ತಿ ಥರ ಇರುವಂಥ ಹನುಮಂತನ ಬಾಲದಲ್ಲಿ ಆಟ ಆಡ್ತಾ ಇದ್ದೀನಿ. ಹಾಗೆಯೇ ಲೇಪುವಾರ್ ದೊಡ್ಡಪ್ಪ ಇದು. ಸೊ ದೊಡ್ಡಪ್ಪನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದೊಡ್ಡಪ್ಪ ಹೇಗೆ ಮಾಡಲಿ ಅಂತ ಕೇಳಿದಾಗೆ ನೀನು ಇಷ್ಟ ಹೇಗೆ ಬೇಕಾದ್ರೂ ಒಂದು ವಿಡಿಯೋ ಮಾಡು ಅಂತ ಹೇಳಿದ್ರು, ಹಾಗೆ ಮಾಡ್ತಾಯಿದ್ದೀನಿ. ಸೊ ಲೇಪುವಿನ ಫೇವ್ರೆಟ್ ದೊಡ್ಡಪ್ಪ ಇವರೇ. ಹಾಗೆಯೇ ಲೇಪುನ ಚಿಕ್ಕ ವಯಸ್ಸಲ್ಲಿ ತುಂಬ ಸಾಕಿರೋದು ಇವರೇ ಅಂತ ಹೇಳ್ತಾಯಿದ್ರು. ಹಾಗೆಯೇ ಲೇಪುವಿಗೆ ಫೇವ್ರೆಟ್ ದೊಡ್ಡಪ್ಪ, ದೊಡ್ಡಪ್ಪನಿಗೆ ಫೇವ್ರೆಟ್ ಲೇಪು. ಎಲ್ಲರೂ ಹೊರಗೆ ಬರ್ತಾ ಇದ್ದಾರೆ, ಬಾಗಿಲು ಕ್ಲೋಸ್ ಮಾಡ್ತಾರೆ. ಅದೇನು ಉರಿಯಲ್ಲ, ವೇಸ್ಟ್. ಬನ್ನಿ. ಚೆನ್ನಾಗಿಲ್ಲ, ಕ್ವಾಲಿಟಿ ಇಲ್ಲ. ಸೊ ಈಗ ಗಾಡಿಗಳ ಪೂಜೆ ನಡೀತಾ ಇದೆ. ಹಿಂದೆ ಹಾಕ್ಬೇಕು ಅಲ್ವಾ, ಮುಂದೆ ಹಾಕ್ತಾರಾ? ಗಾಡಿ ಹೈಲೈಟ್ ಆಗುತ್ತೆ ಆಗ. ಮಿಡಲ್ ಅಲ್ಲಿ. ಆಮೇಲೆ ಕಟ್ಟೋಣ ಬಿಡೋದು.
ಹಾಂ ಸಾಕು. ಗಾಡಿ ಒಳಗೆ ಕಾಣದಂಗೆ ಕಟ್ಕೊತೀನಿ ಅಂದ್ರೆ ಸೊ ಲೇಪು ಅವರಮ್ಮ ಫುಲ್ಲು ಮಿಂಚಿಂಗು ಲೇಪು. ಸೊ ಇದು ನನ್ನ ಹುಡುಗನ ಗಾಡಿ, ಇದು ನನ್ನ ಹುಡುಗನ ಗಾಡಿ, ಇದು ನಮ್ಮ ಅಣ್ಣನ ಗಾಡಿ, ಅದು ನಮ್ಮ ಅಣ್ಣನ ಗಾಡಿ. ಪಟಾಕಿ ಹೊಡೆಯುವಂಥ ಚಿಂತೆ ನಮ್ಮ ಸುಮ್ಮನೆ ಸಿಕ್ಸಮ್ ರಗಣಂಗೆ ಪಟಾಕಿ ಹೊಡೆಯೋ ಚಿಂತೆ, ಇವ್ರಿಗೆ ಪೂಜೆ ಮಾಡೋ ಚಿಂತೆ. ಸೊ ಸ್ವೀಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ವಿ. ಜಸ್ಟ್ 10 ಮಿನಿಟ್ಸ್ಗೆ ಜೆಪ್ಟೋದವರು ಡೆಲಿವರಿ ಕೊಟ್ಟರು. ಸೊ ಇದನ್ನು ಇಟ್ಬಿಟ್ಟು ಗಾಡಿ ಹತ್ರ ಈಗ ಪೂಜೆ ಮಾಡಬೇಕು. ಸೊ ಎಲ್ಲ ಪ್ರಿಪ್ರೇಷನ್ ಆಗಿದೆ, ಹೂವೆಲ್ಲ ಮುಡಿಸಿದ್ದಾರೆ. ಸೊ ರಗಣಂಗೆ ಹಿಂದೆ ಅಲ್ಲಿ ಹೂ ಕುಂಡ ಇಡಿ, ಗಾಡಿ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡಿಂದ ಅಂತ ಹೇಳಿದ್ವಿ. ಸೊ ಇಟ್ಟಿದ್ದಾರೆ. ಅಮ್ಮ ಬೇಗ ಬೇಗ ಪೂಜೆ ಮಾಡ್ತಾ ಇದ್ದಾರೆ, ಪಟ 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 ಅಂತ. ಲೇಪೋರೀಗ ಕುಂಬಳಕಾಯಿ ಹೊಡೆಯೋ ಶಾರ್ಟ್ ನೋಡಿ ಏನು ಛಿದ್ರ ಛಿದ್ರ ಮಾಡಿಬಿಡ್ತಾರೆ. ಓ ಸೂಪರ್, ಗುಡ್ ಶಾಟ್, ಒಳ್ಳೆಯ ಶಾಟ್. ಓಕೆ ಡನ್. ಹುಷಾರು, ಯಾರಿಗಾರ ಮತ್ತೆ ಹೊಡೆದ್ಯಾ ಕಾಯಲ್ಲಿ. ಎರಡು ಕಡೆನೂ ಮಾಡ್ತಾರೆ, ರೈಟು ಲೆಫ್ಟ್ ಎರಡೂ. ಎಲ್ಲ ಗಾಡಿಗೆ ಸುತ್ತುತ್ತಾರೆ, ಕುಂಬಳಕಾಯಿ ಇಟ್ಕೊಂಡು ಸುತ್ತಲಿಲ್ಲ ಏನಿಲ್ಲ. ಆಯ್ಕೊಳ್ಳೋ, ಹೋಗೋ, ಕಾಯಿ ಆಯ್ಕೋ, ಕಾಯಿ ಆಯ್ಕೋ. ಬರೀ ಇಂಥದೇ. ಓಕೆ, ನಿಂಬೆಹಣ್ಣನ್ನು ಕಚಕ್ ಮಾಡಿ. ಈಗ ನಿಂಬೆಹಣ್ಣ ಮರ್ಡರ್ ಮಾಡಿ. ಸೊ ನಿಂಬೆಹಣ್ಣ ಮರ್ಡರ್ ಮಾಡ್ಲಿಕ್ಕಿದ್ದಾರೆ ಈಗ. ಕಾಸಲ್ಲಿ ₹1 ಕಾಣಿಸ್ತಾ ಇಲ್ಲ ಇದರಲ್ಲಿ. ಇದೆ ಇದೆ ಇದೆ. ಸೊ ಕಾಯಿನ್ ಚಿಕ್ಕ ವಯಸ್ಸಲ್ಲಿ ಓಡಾಗಿ ಎತ್ಕೋತಾ ಇದ್ವಿ. ಈಗ ಎಲ್ಲಿ ಬಿದ್ದರೂ ಎತ್ಕೊಳ್ಳೋರು ಯಾರಿಲ್ಲ, ಯಾಕೆಂದರೆ ನೈಟ್ ಪೂಜೆ ಮಾಡಿರೋದು ಅದಕ್ಕೆ. ಬಾಡಿ ಗಾಡಿ ಬಾಡಿ ಹಾಂ ಅದೇ ಅವರೇ ಆ್ಯಕ್ಚುಲಿ ಹೊಡೆಯೋಕೆ ಯಾರಿದೆ ಅವರು. ಈಗ ತಳಿ ಗಾಡಿ 1 ಕಿಲೋಮೀಟರ್ ಹೋಗಲ್ಲ ಅಲ್ಲಿ. ಓಕೆ ಇಡ್ಲಾ. ಅಣ್ಣ ಅಣ್ಣ ಆಫ್ ಆಗೈತೆ, ಆನ್ ಮಾಡಿ ಅಲ್ಲಿ. ಓಕೆ ಹಾಂ, ರೇಸು ಬರಂಗವ್ರೆ. ಗಂಡ ಹೆಂಡತಿ ರೈಡ್ ಹೋಗ್ತಾ ಇದ್ದಾರೆ. ಪೋಸ್ ಕೊಡ್ತಾ ಇದ್ದಾನೆ. ನಿಧಾನ 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 ನಿಧಾನ. ಸೊ ರೇಸಲ್ಲಿ ಲೇಪು ಅವ್ರು ಫಸ್ಟು, ಸೆಕೆಂಡ್ ಕೀರ್ತಿ ಅಣ್ಣ, ಸ್ವಾತಿ ಅಕ್ಕ. ನಮ್ಮ ರಗಣ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಒಂದು ರೌಂಡ್ ಹೋದ್ರ ಅಂತ. ನಾವು ಪಟಾಕಿ ಹೊಡೆಯೋ ಮುಂಚೆ ಹೊಟ್ಟೆ ಪಟಾಕಿ ತಿನ್ಕೋ. ಸೊ ಫಸ್ಟು ಸ್ಟಮಕ್ ಫುಲ್ ಮಾಡಬೇಕು. ಇವರು ಪಟಾಕಿ ಹೊಡೆಯಕ್ಕೆ ಹೋಗ್ತಾ ಇದ್ದಾರೆ. ಸೊ ಇವರು ಬಂದು ಹೋಗಿದ್ದಾರೆ ಮನೆಗೆ. ಸೊ ನಾವು ಫಸ್ಟು ಹೋಳಿಗೆ ತಿನ್ನೋಣ. ಫಸ್ಟ್ ಟ್ರೈ ನಾನೇ. ಸರಾ ಪಟಾಕಿ ಹೊಡಿತಾ ಇದ್ರು ಈಗ. ಲಿಟ್ರಲಿ ಟೈಮ್ ಅದು 9:58 ಆಗಿದೆ. ನಮ್ಮ ಅಣ್ಣ ಸರಾ ಪಟಾಕಿಯನ್ನು ಹೊಡಿತಾ ಇದ್ದಾರೆ.
ಹುಷಾರಾಗಚ್ಚು. ಈಗ ಚಟಪಟ 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 ಆಗುತ್ತೆ. ನಾವು ಎಸ್ಕೇಪ್ ಎಸ್ಕೇಪ್. ಸ್ವಲ್ಪ ದೊಡ್ಡದು ಇಟ್ಕೋಬೇಕು ಲೇಪ ಅದನ್ನ. ಅತ್ತಾಯ್ತು ದಮ್ ಅನ್ನತ್ತೀಗ. ಅಲ್ಟ್ರಾ ಬಾಂಬ್ ಇಟ್ಟಿರೋದೀಗ. ಏ ಆಫ್ ಆಗೋಯ್ತು ಗುರು. ಅಯ್ಯಯ್ಯೋ, ಅಲ್ಲಿ ಅಟಮ್. ಅದೊಂದು ಅದಚ್ಚಿಲ್ಲ ಇದಚ್ಚು ಆ ಕಡೆ ಐತ್. ಎಲ್ಲ ಔಟ್ ಆಗುತ್ತೋ ಎಲ್ಲ ಹಚ್ಚಿದ್ದಾರೆ ಕಣ, ಅದು ಹೇಳ್ದ ಇಲ್ಲ. ನೋಡಿಲಿ ಆಮೇಲೆ ಹಚ್ತಾ ಯಾಕೆ ಇದು ಮಾಡ್ತಿದ್ಯಾ? ನೀನ್ ಕರೆಕ್ಟಾಗಿ ಓಡ್ ಬರಂಗ್ ಇಟ್ಕೋ. ನೋಡಿ ಇದು ಅರ್ಧ ಐತಿ ಇಲ್ಲಿ. ಓಪನ್ ಮಾಡಿದ್ರೆ ಬರೋದ ಅಂತ ನೋಡೋಣ. ಫುಲ್ ಬಾಕ್ಸಲ್ಲೇ ಹೊತ್ಕೊಂಡ್ರೆ ಮಾಡ್ತಿಲ್ಲ, ಓಪನ್ ಇಲ್ಲ ನೋಡಿ. ಖಾಲಿ ಆಗೋದೇಳ ಬರ್ತಾರಂಗಪ್ಪ. ಬಾ ಬಾ ಅದ್ರ ಮೇಲೆ ತಗೊಬರ್ತೀವಿ. ಒಳಗೆ ಕಿಡಿ ಬಿದ್ರೆ ಬ್ಲಾಸ್ಟ್ ಆಗಲ್ವಾ? ಬಾ 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 ಬಾ. ಈಗ ಎಲ್ಲ ಫ್ಯಾಮಿಲಿಯವರು ಹೂಕುಂಡ ಹಚ್ಚೋಣ ಅಂತ ಹೇಳ್ಬಿಟ್ಟು ನಾವು ನಿಂತ್ಕೊಂಡಿದ್ದೀವಿ. ಸೊ ನಾನು ಆ ಕಡೆ ಹೋಗ್ಬೇಕಿತ್ತು, ವೀಡಿಯೋಗೆ ಬರಲಿ ಅಂತ ಹೇಳ್ಬಿಟ್ಟು ಸೊ ಮಿಡಲಲ್ಲಿ ನಿಂತ್ಕೊಂಡಿದ್ದೀನಿ. ಒಬ್ಬೊಬ್ಬರೇ ಹೂಕುಂಡನ ಹಚ್ತಾ ಇದ್ದಾರೆ. ಫಸ್ಟು ಮಾನಸ ಹೂಕುಂಡ ಹಚ್ಚಿದ್ಲು, ಅದಾದಮೇಲೆ ಅನು, ರಾಣಿ ಅಕ್ಕ ಮತ್ತು ಸ್ವಾತಿ ಅಕ್ಕ ಇದೆಲ್ಲ ಹಚ್ಚಿ ಫುಲ್ ಎಂಜಾಯ್ ಮಾಡ್ತಿದ್ವಿ. ಹೊಗೆಯಲ್ಲಿ ನಾವು ಕಾಣಿಸ್ತಾನೇ ಇಲ್ಲ ನೋಡಿ. ಸುಸುರು ಬತ್ತಿ ಕಡಿಮೆ ಇತ್ತು, ಹಾಗಾಗಿ ಹೆಚ್ಚಕ್ಕಾಗಿಲ್ಲ ಎಲ್ರಿಗೂ. ಸೊ ಎವ್ರಿ ಒನ್ ಈಸ್ ಎಂಜಾಯಿಂಗ್. ಇದು ನಮ್ಮ ಒಂದು ನಾಡ ಹಬ್ಬ, ಬೆಳಕಿನ ಹಬ್ಬ, ದೀಪಾವಳಿಯ ಸ್ಪೆಷಲ್. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಎಲ್ಲರೂ ಖುಷಿಪಟ್ಟರು. ಹಾಗೆ ಲಾಸ್ಟ್ ಒಂದು ಹೂಕುಂಡ ಹಚ್ಚಿರಲಿಲ್ಲ, ಹಾಗಾಗಿ ಅಕ್ಕ ಮತ್ತು ಕೀರ್ತಿ ಅಣ್ಣ ಹಚ್ತಾ ಇದ್ದಾರೆ. ಬರ ಬೆಳಕಿಗಾಯ್ತು. ಹಾಂ ಹಚ್ಚೋಣ. ಎಸ್ ಏನು ನಿನ್ನ ಸಮಸ್ಯೆ? ತಡ್ಕೋ. ಇದೊಂದಚ್ಚು ಅప్పుడు ಏನು ಮಾಡೋದು ಹೋಗಲ್ಲ. ಇದು ಎಲ್ಲ ಹತ್ರ ಬನ್ನಿ, ಎಲ್ಲ ಹತ್ರ ಬನ್ನಿ. ರಘುವಣ್ಣ ಮಾತ್ರ ಕಣ ಎಲ್ಲ ಕಂಡ್ರು ನೋಡಿ ಇದೆಂತ ಕವರ್ ಆಗೋದು.
ಅಣ್ಣ ಬಂದು ನೋಡ್ತಾ ಇದ್ದಾರೆ. ಸೊ ಇದೊಂದು ಬೆಳಕಿನ ಒಂದು ಏನು ಹೇಳ್ತಾರೆ ಹಬ್ಬದಲ್ಲಿ ಈ ಥರ ಒಂದು ದೀಪನ ಬಿಡ್ತಾರೆ ಆಕಾಶದಲ್ಲಿ 6 ಆಕಾಶ ಬುಟ್ಟಿ ಅಂತ ಹೇಳಿ. ಸೊ ಇದು 3-4 ಫ್ಲಾಪೇ ಆಯಿತು. ಅದರಲ್ಲಿ 1-2 ತುಂಬ ಚೆನ್ನಾಗಿ ಹೋಗಿ ಮತ್ತು ದೂರದಲ್ಲಿ ಹೋಗಿ ಬೀಳ್ತು. ಸೊ ಇದನ್ನು ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಫ್ಲಾಪ್ ಆದಮೇಲೆ 1-2 ಚೆನ್ನಾಗಿ ಸಕ್ಸಸ್ ಆಗುತ್ತೆ. ದೀಪಾವಳಿ ಹಬ್ಬ ಮುಗೀತು, ಈಗ ಹೋಗ್ತದೆ. ಬಾಯ್ ಅದು ಸುಮ್ಮನೆ ಕಣ್ಣ ನೀರು ಬರ್ತಾವಲ್ಲ ಬೇಡ ಬೇಡ ಬರುತ್ತೆ ಮತ್ತೆ ಮದುವೆ ತಗ ಯಾಕೆ ತಲೆ ಕಟ್ಕೊಳ್ತೀವಿ ಏನು ಅಜ್ಜಿ ಮಗ ಮದುವೆ ಬರುತ್ತೆ ಕಣ್ಣ ನೀರು ಬರ್ತದ ಒಲೆ ಯಾರಿಗೆ ಮಗ ದೀಪಾವಳಿ ಎಲ್ಲ ಸೆಲೆಬ್ರೇಟ್ ಮಾಡಿ ಆಯಿತು. ಈಗ ರಾಣಿ ಅಕ್ಕ ಮತ್ತೆ ಯದುಶ್ ಹೋಗ್ತಾ ಇದ್ದಾರೆ ಅವ್ರ ಮನೆಗೆ. ಸೊ ಅವ್ರಿಗೆ ಬಾಯ್ ಬಾಯ್ ಮಾಡ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಒತ್ತಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.